ಜಸ್ಟ್ ಇಂಜೆಕ್ಷನ್ ಮಾತ್ರ ಅಲ್ಲ, ಮಾತ್ರೆಗಳು, ಅದ್ಯಾವುದೋ ಪೌಡರ್ಗಳು ಬಂದಿದೆ, ಶಾರ್ಟ್ಕಟ್ ಅಲ್ಲಿ ನಾವು ವೇಟ್ ಲಾಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ದಯವಿಟ್ಟು ಅದರ ಮೊರೆ ಹೋಗಬೇಡಿ ಅಂತ ಇವತ್ತು ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಉತ್ತಮ್ ಸರ್, ಆಗ್ಲೇ ಸುನಿಲ್ ಕುಮಾರ್ ಸರ್ ಒಂದು ಮಾತು ಹೇಳಿದ್ರು, ಎಷ್ಟೋ ಕಡೆ ಜಿಮ್ಗಳಿಗೆ ಎಂಟ್ರಿಯಲ್ಲೇ ಒಂದು ಬೋರ್ಡ್ಗಳನ್ನ ಹಾಕ್ಬಿಟ್ಟಿರುತ್ತೆ, ಈ ಪ್ರೋಟೀನ್ ಪೌಡರ್ನ ತಗೊಂಡ್ರೆ ವೇಟ್ ಲಾಸ್ ಆಗುತ್ತೆ, ಜಿಮ್ ಮಾಡೋದ್ರ ಜೊತೆಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ನಿಮ್ಮ ಲೈಫಲ್ಲಿ ಅಂತ. ಸೊ ಹಂಗಿದ್ರೆ ಮಾತ್ರ ಸಣ್ಣ ಆಗೋದಕ್ಕೆ ಸಾಧ್ಯನಾ? ಆರಾಮಾಗಿ ವರ್ಕೌಟ್ ಮಾಡ್ಕೊಂಡು ನಾವು ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀವಿ, ಅದ್ರಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತೀವಿ, ಅದರಿಂದ ಸಣ್ಣ ಆಗಬಹುದು ಅನ್ನೋದು ನಿಜಾನ? ಯಾವ್ದು ಸರಿ ಅಂತ? ನಾನು ಹೇಳ್ದಂಗೆ ಸರ್ ಹೇಳ್ದಂಗೆ ಹೌದು, ಜಿಮ್ಗೆ ಹೋಗ್ತಿದ್ದಂಗೆ ಪ್ರೋಟೀನ್ ಡಿಸ್ಪ್ಲೇ ಮಾಡಿರ್ತಾರೆ, ಬಟ್ ಈಚ್ ಆ್ಯಂಡ್ ಎವ್ರಿ ಜಿಮ್ಗೆ ಆ ಫುಡ್ ಲೈಸೆನ್ಸ್ ಇರಬೇಕು. ಬಿಫೋರ್ ಯು ಸೆಲ್ ಎನಿ ಪ್ರೋಟೀನ್ ಆರ್ ಎನಿ ಸಪ್ಲಿಮೆಂಟ್ಸ್, ಆ ಜಿಮ್ಗೆ ಲೈಸೆನ್ಸ್ ಇರಬೇಕು, ಫುಡ್ ಲೈಸೆನ್ಸ್, ಫುಡ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಇರಬೇಕು. ಆ್ಯಂಡ್ ಇನ್ನೊಂದು ರಾಂಗ್ ಅಸೆಪ್ಷನ್ ಏನಂದ್ರೆ ಪ್ರೋಟೀನ್ ತೊಗೊಂಡ್ರೆ ಸಣ್ಣ ಆಗ್ತೀನಿ ಅನ್ನೋದಂತೂ ಸುಳ್ಳು. ಅದು ಅವಶ್ಯಕತೆನೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಡೈಲಿ ನೀವು ರೆಗ್ಯುಲರ್ ವರ್ಕೌಟು ಬೇಸಿಕ್ ಅಂದರೆ ದಿನ ಏನು ವರ್ಕೌಟ್ ಅವಶ್ಯಕತೆ ಇದೆ ಅಷ್ಟು ವರ್ಕೌಟ್ ಮಾಡ್ಕೊಂಡು ಹೆಲ್ದಿ ತಿಂದರೆ ಸಾಕು. ಆ್ಯಂಡ್ ಬೀಯಿಂಗ್ ಫಿಟ್ ಅನ್ನೋದು ಮೇಡಮ್, ಇಟ್ಸ್ ನಾಟ್ ಅವ್ನು ಯಾರೋ ತುಂಬ ರಿಪ್ಪಾಗಿದ್ದಾನೆ, ಅವ್ನಿಗೆ ಒಳ್ಳೆ ಫಿಸಿಕ್ ಇದೆ, ಅವ್ನು ಫುಲ್ ಸ್ಲಿಮ್ ಆಗಿದ್ದಾನೆ ಅನ್ನೋದೇ ಫಿಟ್ ಅಂತ ಅಲ್ಲ. ಈಗ ನಿಮ್ದು ಇವತ್ತೇನು ಹೆಲ್ತ್ ಕಂಡೀಷನ್ ಇದೆ, ನಾಳೆ ಅದು ಬೆಟರ್ ಆಯಿತು ಅಂದರೆ ಸಾಕು, ಯು ಆರ್ ಫಿಟ್. ಕರೆಕ್ಟ್ ಅಲ್ವಾ? ಇವತ್ತು ಹೆಲ್ತು ನಾಳೆ ನಿಮ್ಗೆ ಇನ್ನೂ ಅಧ್ವಾನ ಆಯಿತು ಅಂದರೆ ಓಕೆ, ದೆನ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್. ಇವತ್ತಿಗಿಂತ ನಾಳೆ ನೀವು ಹೆಲ್ದಿ ಆಗಿದ್ದೀರಾ ಅಂದಾಗ ಆ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಿದ್ರೆ ಸಾಕು, ನೀವು ಫಿಟ್ ಆಗ್ತೀರಾ. ದರ್ ಇಸ್ ನೋ ಶಾರ್ಟ್ ಕಟ್ ಇನ್ ಫಿಟ್ನೆಸ್. ಡೆಡಿಕೇಶನ್. ನೀವು ಒಂದು ತಿಂಗಳಲ್ಲಿ ಆಗಬೇಕು ಅಂತ ಇದೆಲ್ಲ ತೊಗೊಂಡ್ರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ ಬೇರೆ 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 ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಲೈಕ್ ಲಿವರ್, ಕಿಡ್ನಿ, ಆ್ಯಂಡ್ ಸಮ್ಟೈಮ್ಸ್ ಇಟ್ ಗೋಸ್ ನಿಯರ್ ಟು ಹಾರ್ಟ್ ಅಟ್ಯಾಕ್. ಎಷ್ಟೊಂದು ಬಿಲ್ಡರ್ಸ್ ಆಗಲಿ, ಆಮೇಲೆ ಪ್ರಾಪರ್ ನಾಲೆಡ್ಜ್ ಇಲ್ಲದೆ ಇರೋರು ಈ ಸ್ಟೆರಾಯ್ಡ್ಸ್ನೆಲ್ಲ ಯೂಸ್ ಮಾಡಿ ಹಾರ್ಟ್ ಅಟ್ಯಾಕ್ ಕೇಸಸ್ ತುಂಬ ಆಗಿದೆ. ಯಾಕೆ ಅಂದರೆ ದೇ ಹ್ಯಾವ್ ನಾಟ್ ಟ್ರೈನ್ಡ್ ಅಂಡರ್ ಪ್ರಾಪರ್ ಪ್ರೊಫೆಷನಲ್ ಕೋಚ್ ಆರ್ ಪ್ರಾಪರ್ ಗೈಡೆನ್ಸೇ ಇರಲ್ಲ ಅವ್ರಿಗೆ. ಈಗ ಡೋಸೇಜು ವೀಕ್ಲಿ ಅಂತ ಹೇಳಿರ್ತಾರೆ, ಇವ್ರು ಇನ್ನೂ ಬೇಗ ನಾನು ಸಣ್ಣ ಆಗ್ಬಿಡ್ತೀನಿ, ಏನೋ ಮ್ಯಾಜಿಕ್ ಮಾಡ್ಬಿಡ್ತೀನಿ ಅಂತ ವೀಕ್ಲಿ 5-6 ಡೋಸೇಜಸ್ ಇಲ್ಲ ಎವ್ರಿ ಡೇ ಡೋಸೇಜಸ್ ತಗೋತಾರೆ. ಅದು ಆಬ್ವಿಯಸ್ಲಿ ಇಂಟರ್ನಲ್ ಆರ್ಗನ್ಸ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಹೇಳೋದೇನಂದರೆ ಡೈಲಿ ಪ್ರಾಪರ್ ಎಕ್ಸಸೈಸ್ ಮಾಡಿ. ನಿಮಗೆ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಡೈಲಿ 30 to 40 minutes ವಾಕಿಂಗ್ ಸಾಕು ನಿಮಗೆ. ಇವತ್ತಿಗಿಂತ ನಾಳೆ ನೀವು ಬೆಟರ್ ಆಬ್ವಿಯಸ್ಲಿ ಆಗ್ತೀರಾ. ಸೊ ಜಸ್ಟ್ ಗೋ ವಿತ್ ಈ ಬೇಸಿಕ್ ಫುಡ್. ಈಗೇನು ಹೆಲ್ದಿ ಫುಡ್ಡು. ಆ್ಯಂಡ್ ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ಅದು ಈಗ ಬರ್ತಿದೆ ಅಲ್ಲ, ಏನದು ವಾಟ್ ಟು ಸೇ, ವೇ ಪ್ರೋಟೀನ್ ಅಂತಲ್ಲ ಸರ್, ಈಗ ಪರ್ಟಿಕ್ಯುಲರ್ ವರ್ಡ್ ಬರ್ತಿಲ್ಲ. ಈ ಫಾರಿನ್ ಫುಡ್ಸ್ ಎಲ್ಲ ಅಟ್ರಾಕ್ಟ್ ಆಗೋದು ಅವಶ್ಯಕತೆ ಏನಿಲ್ಲ. ಯಾಕೆ ಅಂದರೆ ನಮ್ಮ ಹಿರಿಯರು ಅದನ್ನು ತಿನ್ಕೊಂಡು ಬಂದಿಲ್ಲ. ಆರ್ ಜೀನ್ಸ್ ಈಸ್ ಬೇಸ್ಡ್ ಆನ್ ದೇರ್ ಜೀನ್ಸ್. ಅವ್ರ ಜೆನೆಟಿಕ್ಸ್ ಏನಿತ್ತು ಅದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಈಗ ಫಾರಿನ್ ಅವ್ರ ಜೆನೆಟಿಕ್ಸ್ ನಮಗಿಲ್ಲ, ಅವ್ರು ತಿಂತಿದ್ದಾರೆ, ಅವ್ರಿಗೆ ಆಗ್ತಿದೆ ಅಂತ ಅದು ನಮ್ಗೆ 100% ವರ್ಕ್ ಆಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಗೋ ವಿತ್ ಆರ್ ರೂಟ್ಸ್. ನಮ್ಮ ತಾತ ಮುತ್ತಾತಂದಿರು ಏನು ತಿಂತಿದ್ರು ಅದನ್ನು ತಿನ್ನಬೇಕು. ಆ್ಯಂಡ್ ಯು ಹ್ಯಾವ್ ಟು ಗೋ ವಿತ್ ದಿ ಸೀಸನಲ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಎಸ್, ರೀಜನಲ್. ಈಗ ಏನಂದ್ರೆ ಪ್ರಕೃತಿ ದತ್ತವಾಗಿ ಒಬ್ಬ ವ್ಯಕ್ತಿ, ನಾನು ಉತ್ತರ ಕರ್ನಾಟಕದವನು, ಬಿಜಾಪುರದವನಾಗಿರೋದ್ರಿಂದ ರೊಟ್ಟಿ, ಊಟ, ಅನ್ನ ಈ ತರ ತಿಂತೀವಿ ನಮ್ದು. ಇನ್ನು ಬೇರೆ ನಾರ್ತ್ ಇಂಡಿಯನ್ಸ್ ಆಗಿದ್ರೆ ಪರೋಟ ಅದು ಅಂತಾರೆ. ಇನ್ನು ಬೇರೆ ಇಲ್ಲಿ ಬೆಂಗಳೂರು ಆದ್ರೆ ಮುದ್ದೆ ಅಂತಿರುತ್ತೆ. ನಮಗೆ ಯಾವ್ದು ಆಹಾರ ಸಾತ್ಮ್ಯವಾಗಿರುತ್ತೋ, ಆಹಾರ ವಿಹಾರ ಬಹಳ ಇಂಪಾರ್ಟೆಂಟು. ಈಗ ಬಹಳ ಜನಕ್ಕೆ ಏನಂದ್ರೆ ಈಗ ಇದು ಇಲ್ವಾ, ಈಗ ಎಕ್ಸ್ಪರ್ಟ್ಸ್ನ ಆವಾಗಲೇ ಹೇಳಿದಾಗ ಯಾರು ಎಕ್ಸ್ಪರ್ಟ್ಸ್ ಇಲ್ಲ. ಬಹಳ ಜನಕ್ಕೆ ಆಯುರ್ವೇದ ತಗೊಂಡ್ರೆ ದಪ್ಪ ಆಗೋದು, ಸಣ್ಣ ಆಗ್ತೀವ, ಅಲೋಪತಿ ತಗೊಂಡ್ರೆ ಸಣ್ಣ ಆಗ್ತೀವ, ದಪ್ಪ ಆಗ್ತೀವ, ಅಥವಾ ಅಲೋಪತಿ ಜೊತೆ ಆಯುರ್ವೇದ ತಗೋಬೋದಾ, ಈ ಥರದ್ದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇರುವಂಥದ್ದು ಅಲೋಪತಿ ಮತ್ತು ಆಯುರ್ವೇದ ಎರಡೂ ಡಾಕ್ಟರ್ಸ್ ಒಂದಾಗಿ, ಅಂದರೆ ಆ ಮೆಡಿಸಿನ್ ಟ್ರೀಟ್ಮೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್ನ ಮಾಡಿದಾಗ, ಇಂಟಿಗ್ರೇಟೆಡ್ ಮೆಡಿಸಿನ್ ಮಾಡಿದಾಗ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ. ಯಾವಾಗ ಯಾವ್ದು ಬೇಕು ಅಂತ. ಈಗ ಏನಾಗ್ಬಿಟ್ಟಿದೆ, ಈಗ ಈ ಡಾಕ್ಟರ್ ಒಂದು ಕೊಡ್ತಾನೆ, ಆ ಡಾಕ್ಟರ್ ಒಂದು ಕೊಡ್ತಾನೆ, ಇದನ್ನು ತಿನ್ಬೇಕಾ ಅದನ್ನು ತಿನ್ನಬಾರ್ದು ಅಂತ ಈ ಕನ್ಫ್ಯೂಷನಲ್ಲಿ ಜನ ಏನು ಮಾಡ್ತಾ ಇದ್ದಾರೆ, ಅದು ಇದನ್ನು ಯಾವ್ದು ರಿಜೆಕ್ಟ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಆವಾಗ ಯಾವ್ಯಾವ ಕೇಸಸ್ಸಲ್ಲಿ ಆಯುರ್ವೇದ ಉಪಯೋಗ ಆಗುತ್ತೆ, ಯಾವ್ಯಾವ ಕೇಸಸ್ಸಲ್ಲಿ ಅಲೋಪತಿಕ್ ಮೆಡಿಸಿನ್ಸ್ ಅಥವಾ ಮಾಡರ್ನ್ ಮೆಡಿಸಿನ್ ಉಪಯೋಗ ಆಗುತ್ತೆ, ಅಥವಾ ಯಾವ್ಯಾವ ಕೇಸಲ್ಲಿ ಎರಡೂ ಮೆಡಿಸಿನ್ಸ್ನ ಒಟ್ಟಿಗೆ ಸೇರಿಸಿ ಪೇಷಂಟ್ಗೆ ಬೆನಿಫಿಟ್ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟು. ಅದು ಆಗ್ತಾ ಇಲ್ಲ. ಇನ್ನೊಂದು ನಾನು ನೋಟಿಸ್ ಮಾಡಿರೋದು, ಆಯುರ್ವೇದ ಆ್ಯಂಡ್ ಹೋಮಿಯೋಪ್ಯಾಥಿಕ್ ಮೆಡಿಕೇಶನ್ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ದೇಲ್ಸೆ ಅಲೋಪ್ಯಾಥಿ ತಗೊಳ್ತಾನೆ ಇರಿ, ಇದನ್ನು ತಗೊಳ್ಳಿ, ದೆನ್ ವಾಟ್ ಇಸ್ ದ ಪಾಯಿಂಟ್? ಏನು ಸಮಸ್ಯೆ ಆಗಲ್ಲ. ವಾಟ್ ಇಸ್ ದ ಪಾಯಿಂಟ್ ಇಫ್ ಯು ಡೋಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಸೇಯಿಂಗ್ ದಟ್ ನಾನು ಈ ಆಯುರ್ವೇದದ ಮೆಡಿಸಿನ್ ಕೊಡ್ತೀನಿ, ನಿನ್ ಅಲೋಪ್ಯಾಥಿ ನಿಲ್ಲಿಸ್ಬೋದು. ಆ ಕಾನ್ಫಿಡೆನ್ಸ್ ಯಾರು ಕೊಡ್ತಿಲ್ಲ. ಡಿಪೆಂಡ್ಸ್ ಅಪಾನ್ ದಿ ಪೇಷಂಟ್ ಕಂಡೀಷನ್ಸ್ ಅನ್ನ. ಪೇಷಂಟ್ಸ್ಗೆ ನೀಡ್ ಇದೆ, ರಿಕ್ವೈರ್ಮೆಂಟ್ ಇದೆ ಅಂದಾಗ ಯಾವ ಸಿಸ್ಟಮ್ ಇಂದ ಲಾಭ ಆಗ್ತಾ ಇದ್ರೆ ಪೇಷಂಟ್ಗೆ ಇಟ್ಸ್ ಅ ಗುಡ್. ಬಟ್ ಡಾಕ್ಟರ್ ಈ ಜಂಜಾಟದಲ್ಲಿ ಇದು ತಗೊಳ್ಳಿ ಅದು ತಗೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀಡ್ ಇದೆಯಾ, ಅಲೋಪತಿ ಜೊತೆ ಆಯುರ್ವೇದ ನೀಡ್ ಇದೆಯಾ, ಪ್ಯೂರ್ಲಿ ಆಯುರ್ವೇದನ ಅವಶ್ಯಕತೆ ಇದೆಯಾ, ಪ್ಯೂರ್ಲಿ ಅಲೋಪತಿಕ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಜನ ಡಿಸೈಡ್ ಮಾಡಬೇಕಾಗಿರೋಂಥದ್ದು ಈ ಸಿಸ್ಟಮನ್ನು
ಒಂದು ಸಿಸ್ಟಮ್ಗೆ ಇನ್ನೊಂದು ಸಿಸ್ಟಮ್ಗೆ ಕ್ಲಾಶಸ್ ಆಗ್ದಂಗೆ ರೋಗಿಗೆ ಬೆನಿಫಿಟ್ ಆಗಬೇಕು. ಅದಕ್ಕೆ ಅಂತಾರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಪ್ರಾಕ್ಟೀಷನರ್ಸು. ಆ ಥರದ ಆದಾಗ ಅನುಕೂಲ ಆಗುತ್ತೆ. ರೋಗಿಯ ಆರೋಗ್ಯ ಮುಖ್ಯ ಹೊರತಾಗಿ ಸಿಸ್ಟಮ್ ಅದು ಮುಖ್ಯ ಅಲ್ಲ. ಫೈನಲಿ ಎಂಡ್ ಆಫ್ ದಿ ಡೇ ಹೆಲ್ತ್ ಫಾರ್ ಆಲ್ ಫಾರ್ ಹೆಲ್ತ್ ಅಂತ ಎಲ್ರಿಗೂ ಆರೋಗ್ಯ ಸಿಗ್ಬೇಕಾಗಿರೋಂಥದ್ದು. ಈಗೇನಾಗ್ಬಿಟ್ಟಿದೆ, ಆಯುರ್ವೇದದಲ್ಲಿನೂ ಸಾಕಷ್ಟು ಮಾಫಿಯಾ ಇದೆ. ಈಗ ನಾ ಹೇಳ್ತಾ ಇದ್ದೀಗ ಫುಡ್ ಇಂಡಸ್ಟ್ರಿಯಲ್ಲಿ ಇದು ಈ ಪ್ರೋಟೀನ್ ಅಂತದ್ದು ಫುಡ್ ಇಂಡಸ್ಟ್ರಿ ಬಂದ್ಬಿಟ್ಟು ಫುಡ್ ಇಂಡಸ್ಟ್ರಿನೇ ಒಂದು ಬಿಗ್ ಮಾಫಿಯಾ. ಮೆಡಿಸಿನ್ಸ್ ಅಲ್ಲಿ ಮೆಡಿಕಲ್ದು ಒಂದು ಮಾಫಿಯಾ. ಈಗ ಏನಾಗುತ್ತೆ, ಈ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಅನ್ನೋದಕ್ಕೆ ದಂಧೆ ಮಾಡ್ತಾರಂಥದ್ದು. ಹಾಗಾಗಿ ಈ ಫುಡ್ ಅಡಲ್ಟ್ರೇಷನ್ಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬರಬೇಕು, ಈ ಮೆಡಿಸಿನ್ಸ್ಗೆ ಒಂದು ಸ್ಟ್ರಿಕ್ಟ್ ರೂಲ್ ಬರಬೇಕು. ಅವಾಗ ಮಾತ್ರ ಇದು ಸಾಧ್ಯ. ಓಕೆ ಮ್ಯಾಮ್, ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ ರಂಜಿನಿ ಮೇಡಮ್, ಈಗ ಮನೆಯಿಂದಲೇ ಪ್ರಾರಂಭ ಆಗುತ್ತೆ ಅಂತ. ಈಗ ಪೇರೆಂಟ್ಸೇ ತಮ್ಮ ಮಕ್ಕಳನ್ನ ಹೆಂಗಿರ್ತಾರೋ ಹಂಗೆ ಸ್ವೀಕರಿಸಲ್ಲ. ಹೊರಗಡೆ ಕರ್ಕೊಂಡು ಹೋಗುವಾಗ ಯಾಕೆ ನಿಮ್ಮ ಮಗು ಇಷ್ಟು ಸಣ್ಣ ಇದೆ, ಯಾಕೆ ನಿಮ್ಮ ಮಗು ಇಷ್ಟು ದಪ್ಪ ಇದೆ ಅಂದಾಗ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನನ್ನ ಮಗ ದಪ್ಪ ಇದ್ದಾನೆ, ಎಷ್ಟೋ ತಾಯಂದ್ರನ್ನ ನೋಟಿಸ್ ಮನೆಯಿಂದಲೇ ಸ್ಟಾಪ್ ಆಗ್ಬೇಕಾ ಅಂತ ಇದೆಲ್ಲ. ಹೌದು, ಎಷ್ಟೋ ತಾಯಂದ್ರನ್ನ ನಾನು ನೋಟಿಸ್ ಮಾಡಿದ್ದೀನಿ. ಮಕ್ಳಿಗೆ ಊಟ ಮಾಡಿಸ್ತಾ ಇರುವಾಗ ಇವಳು ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಅಂತೀನಿ, ಯಾಕೆ ಈ ತರ ನೆಗೆಟಿವ್ ಕಾಮೆಂಟ್ ಹೇಳ್ತೀರಾ? ಊಟ ಮಾಡಕ್ ನಿಲ್ಸಿದ್ಮೇಲೆ ಬಿಟ್ಬಿಡಿ, ಇನ್ನೊಂದ್ಸತಿ ಆಮೇಲೆ ಒಂದು 2 hours ಆದ್ಮೇಲೆ ತಿರ್ಗಾ ಫೀಡ್ ಮಾಡಿ. ಬಟ್ ನಿಮಗ್ ಟೈಮ್ ಇಲ್ಲ ಅನ್ಬಿಟ್ಟು ಓವರ್ ಫೀಡ್ ಮಾಡಿ. ಅಂಡ್ ತಿನ್ನೋದೇ ಇಲ್ಲ ಅಂತ ಯಾವತ್ತೂ ಹೇಳ್ಬೇಡಿ. ಅಂಡ್ ಇವಳು ತಿಂದ್ರೆ ದಪ್ಪ ಆಗ್ಬಿಡ್ತಾಳೆ ಅಂತ ತಿಂತಾ ಇಲ್ಲ. ಇದು ಲೈಕ್ ಸ್ವಲ್ಪ ಲೈಕ್ 10-12 years ಮಕ್ಳಿಗೆ ಅಮ್ಮಂದ್ರೆ ಹೇಳ್ತಾರೆ ಇವಳು ದಪ್ಪ ಆಗ್ಬಿಡ್ತಾಳೆ ಅಂತ ಇವಾಗ್ಲಿಂದಾನೇ ಟೆನ್ಷನ್ ಮಾಡ್ಕೊಂಡು ತಿಂತಾನೆ ಇಲ್ಲ. ಸೊ ನಾನೇ ನನ್ನ ಮಗುಗ್ ಹಂಗೆ ಹೇಳ್ತಾ ಇದ್ರೆ